ನಮಸ್ತೆ ಸ್ಟೂಡೆಂಟ್ಸ್. ಸೊ 2020-24ದು ರಾಯಲ್ಟಿ ಅಕೌಂಟ್ ಅಂದರೆ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಅನಾಲಿಸಿಸ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ. ಮಿನಿಮಮ್ ರೆಂಟ್ ಅಂತ ಕೊಟ್ಟಿರ್ಬೋದು, ಡೆಡ್ ರೆಂಟ್ ಅಂತಾನೂ ಕೂಡ ಕರೀತಾರೆ, ಸ್ಟ್ಯಾಂಡರ್ಡ್ ರೆಂಟ್ ಅಂತಾನೂ ಕೂಡ ಕರೀತಾರೆ, ಫಿಕ್ಸ್ಡ್ ರೆಂಟ್ ಅಂತಾನೂ ಕೂಡ ಕರೀತಾರೆ. ಮೆಜಾರಿಟಿ ಕೇಸಲ್ಲಿ ಮಿನಿಮಮ್ ರೆಂಟ್ ಅಂತಾನೆ ಕೊಟ್ಟಿರ್ತಾರೆ. ರಾಯಲ್ಟಿ ₹2 per ton ಅಂತ ಕೊಟ್ಟಿದ್ದಾರೆ. ರೈಟ್ ಟು ರೀಕೂಪ್, ರೀಕೂಪ್ ಅಂತಂದ್ರೆ ರಿಕವರಿ ಅಂತ ಅರ್ಥ. ಸೊ ರೈಟ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ ಇನ್ ದ ಫಸ್ಟ್ 3 years ಅಂತ ಕೊಟ್ಟಿದ್ದಾರೆ. ಫಸ್ಟ್ 3 years, ಫಸ್ಟ್ 4 years ಈ ರೀತಿ ಕೊಟ್ಟಿತ್ತು ಅಂತಂದ್ರೆ ಇದು ಫಿಕ್ಸ್ಡ್ ಮೆಥಡ್ ಅಂತ ಹೇಳ್ತೀವಿ. ಸೊ ಅದೇ ಸಬ್ಸೀಕ್ವೆಂಟ್, ಓವರ್, ನೆಕ್ಸ್ಟ್, ಫಾಲೋಯಿಂಗ್ ಇಯರ್ಸ್ ಅಂತ ಕೊಟ್ಟಿತ್ತು ಅಂತಂದ್ರೆ ಅದನ್ನ ನಾವು ಫ್ಲೋಟಿಂಗ್ ಮೆಥಡ್ ಅಂತ ಕರಿತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ಫಿಕ್ಸ್ಡ್ ಮೆಥಡ್ ಮಾತ್ರ ಕೇಳಿದರೆ ಫಿಕ್ಸ್ಡ್ ಮೆಥಡ್ ಮಾತ್ರನೇ ಮಾಡ್ತೀವಿ. ಸೊ ಇನ್ಫಾರ್ಮೇಶನ್ ಯಾವ ರೀತಿ ಕೊಟ್ಟಿದ್ದಾರೆ, ಇಯರ್ ಕೊಟ್ಟಿದ್ದಾರೆ 1, 2, 3, 4 years ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಟೈಮ್ಸ್ 2020, 21, 22 ಈ ರೀತಿನೂ ಕೂಡ ಕೊಡ್ತಾರೆ. 1991, 2, 3 ಹಿಂಗೂ ಕೂಡ ಕೊಡ್ತಾರೆ. ಸೊ ಔಟ್ಪುಟ್ ಕೊಟ್ಟಿದ್ದಾರೆ 13,000, 20,000, 28,000, 32,000 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕಾಲಮ್ನ ಡ್ರಾಫ್ಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಕಾಲಮ್ ಯಾವ ರೀತಿ ಡ್ರಾಫ್ಟ್ ಮಾಡ್ತೀರಾ ಅಂತಂದ್ರೆ, ನೀವು ಫಸ್ಟ್ ಇಯರ್, ಸೆಕೆಂಡ್ ಒನ್ ಔಟ್ಪುಟ್, ಥರ್ಡ್ ಒನ್ ಮಿನಿಮಮ್ ರೆಂಟ್, ಅದಾದ್ಮೇಲೆ ರಾಯಲ್ಟಿ, ಶಾರ್ಟ್ ವರ್ಕಿಂಗ್, ಶಾರ್ಟ್ ವರ್ಕಿಂಗ್ ರಿಕವರಿ, ಶಾರ್ಟ್ ವರ್ಕಿಂಗ್ ಇರೆಕವರಿ, ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಇಲ್ಲಿ ನೀವು ಕಾಲಮ್ನ ಡ್ರಾಫ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಸ್ಪೇಸ್ ಸಾಲಿಲ್ಲ ಅಂತಾರೆ ಮಾರ್ಜಿನ್ ಇಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಸೊ ಅರ್ಧ ಕಾಲಮ್ ಇಲ್ಲಿ, ಇನ್ನರ್ಧ ನೆಕ್ಸ್ಟ್ ಶೀಟಲ್ಲಿ ಬೇಡ, ಒಂದೇ ಶೀಟಲ್ಲೇ ಸೊ ಕಾಲಮ್ ಅಲ್ಲಿ ಅಡ್ಜಸ್ಟ್ ಆಗೋ ತರ ಮಾಡಬೇಕಾಗುತ್ತೆ ನೀವು. ಸರಿನಾ? ಸೊ ಲೆಟ್ ಮಿ ಸ್ಟಾರ್ಟ್ ದ ಪ್ರಾಬ್ಲಮ್. ಸೊ ಇಯರ್ ಬರ್ಕೊಂಡಿದ್ದೀರಾ 1, 2, 3, 4 ಅಂತ ಬರ್ಕೋಬೇಕಾಗುತ್ತೆ. ಔಟ್ಪುಟ್ 13,013. ಸೊ ಇದಾದ್ಮೇಲೆ 20,020, 20,000, ಇದಾದ್ಮೇಲೆ 28,000, ಅದಾದ್ಮೇಲೆ 32,000. ಸೊ ಮಿನಿಮಮ್ ರೆಂಟ್, ವಾಟ್ ಇಸ್ ಮಿನಿಮಮ್ ರೆಂಟ್? ಫಿಕ್ಸ್ಡ್ ರೆಂಟ್ ಅಂತ ಹೇಳಿದೆ ಅಲ್ವಾ. ಸೊ ಎಲ್ಲ ಇಯರ್ಗೂ ಕೂಡ ಮಿನಿಮಮ್ ರೆಂಟ್ 50,000 ಬರ್ಕೋತೀರಾ. ರಾಯಲ್ಟಿ 2 per ton ಅಂತ ಕೊಟ್ಟಿದ್ದಾರೆ. ಸೊ ಈ ಔಟ್ಪುಟ್ ಇಂದ ಅಂದ್ರೆ ಈ ಕಾಲಮ್ ಇಂದ ಇಲ್ಲಿ ಏನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದರಿಂದ 2ನ ಮಲ್ಟಿಪ್ಲೈ ಮಾಡಬೇಕು. ಸೊ 13,000 ಇಂಟು 2, 13,000 ಇಂಟು 2 ಮಾಡ್ತೀರಾ ಅಂತಂದ್ರೆ ನಿಮ್ಗೆ 26,000, 20,000 ಇಂಟು 2 ಅಂದ್ರೆ 40,000, 28,000 ಇಂಟು 2 ಅಂದ್ರೆ 56,000, 32,000 ಇಂಟು 2 ಅಂದ್ರೆ 64,000. ಸೊ ಈ ರೀತಿ ಬರುತ್ತೆ. ಸೊ ಇದು ಬೇಸಿಕ್ ಥಿಂಗ್ಸ್, ಅಂದ್ರೆ ನಾವು ಮಾಡಬೇಕಾಗಿರುವಂತ ಜನರಲ್ ಆಗಿ ಫಸ್ಟ್ ಮಾಡಬೇಕಾಗಿರುವಂಥದ್ದು. ಈಗ ಶಾರ್ಟ್ ವರ್ಕಿಂಗ್ ನ ಕಂಡುಹಿಡಿಯೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಶಾರ್ಟ್ ವರ್ಕಿಂಗ್? ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಮನಿ ಕಡಿಮೆ ಇತ್ತು ಅಂತಂದ್ರೆ ನಮಗೆ ಶಾರ್ಟ್ ವರ್ಕಿಂಗ್ ಸಿಗುತ್ತೆ. ಸೊ ಮಿನಿಮಮ್ ರೆಂಟ್ 50,000, 50, ರಾಯಲ್ಟಿ ಬಂದು 26,000. ಸೊ ನಮಗೆ ಶಾರ್ಟ್ ವರ್ಕಿಂಗ್ ಬರುತ್ತೆ, ಎಷ್ಟು ಬರುತ್ತೆ? 24,000. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಿನಿಮಮ್ ರೆಂಟ್ 50,000, ರಾಯಲ್ಟಿ 40,000. ಅಂದ್ರೆ ನಾನು ಹೇಳಿದ್ನಲ್ಲ, ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಮನಿ ಕಡಿಮೆ ಇತ್ತು ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೆ? ಶಾರ್ಟ್ ವರ್ಕಿಂಗ್ ಸಿಗುತ್ತೆ. ಎಷ್ಟು ಶಾರ್ಟ್ ವರ್ಕಿಂಗು? 10,000. ನೆಕ್ಸ್ಟ್ ಇಲ್ಲಿ ಮಿನಿಮಮ್ ರೆಂಟ್ ಕಡಿಮೆ ಇದೆ, ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ. ಸೊ ಈಗ ರಿಕವರಿ ಮಾಡ್ಕೋಬಹುದು. ಹೇಗೆ ಅಂತಾರೆ, ಇಲ್ಲಿ ಮಿನಿಮಮ್ ರೆಂಟ್ ಕಡಿಮೆ ಇದೆ, ರಾಯಲ್ಟಿ ಜಾಸ್ತಿ ಇದೆ. ಸೊ ನಮ್ಗೆ ರಿಕವರಿ ಮಾಡ್ಕೊಳ್ಲಿಕ್ಕೆ ಅವ್ರು ಟೈಮ್ ಕೊಟ್ಟಿರೋದು 3rd year, ಅಂದ್ರೆ 3rd year ಲಾಸ್ಟ್. ಎಷ್ಟಾಗುತ್ತೋ ಅಷ್ಟು ರಿಕವರಿ ಮಾಡೋಣ. ರಿಕವರಿ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಈ ರಿಕವರಿಗೆ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ನಿಲ್ ಅಂತ ಬರ್ಕೋತೀವಿ, ಅಂದ್ರೆ ನಮ್ಗೆ ಶಾರ್ಟ್ ವರ್ಕಿಂಗ್ ಬರಲ್ಲ, ಯಾಕಂದ್ರೆ ಮಿನಿಮಮ್ ರೆಂಟ್ ಕಡಿಮೆ ಇದ್ದು ರಾಯಲ್ಟಿ ಜಾಸ್ತಿ ಇದೆ. ಸೊ ನಮಗೆ ಬೇಕಾಗಿರುವಂತ ಅಮೌಂಟ್ ಇಲ್ಲಿ ನೋಡಿ, 24 + 10,000 ಎಷ್ಟು? ನೀಡೆಡ್ 34,000 ಬೇಕಾಗಿರೋದು. ಆದ್ರೆ ನಮ್ ಕೈಯಲ್ಲಿ ದುಡ್ಡಿರೋದು ಎಷ್ಟು? ಬರೀ 6,000. ಹೇಗೆ ಅಂತಾರೆ, ಈ 56,000 - 50,000 ಅಂತಂದ್ರೆ 6,000. ನೀಡೆಡ್ ಇಸ್ 34,000, ಕೈಯಲ್ಲಿರೋದು 6,000. ಸೊ ಇದೇ ಲಾಸ್ಟ್ ಇಯರ್. ಹೇಗೆ ಮಾಡೋದು ಸ್ಟೂಡೆಂಟ್ಸ್ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ನೀವು ಯಾರ ಹತ್ರನೋ ಸಾಲ ಮಾಡ್ಕೊಂಡಿದ್ದೀರಾ, 34,000 ರುಪೀಸ್ ಸಾಲ ಮಾಡ್ಕೊಂಡಿದ್ದೀರಾ. ಆದ್ರೆ ನಿಮ್ ಕೈಯಲ್ಲಿ 6,000 ಅಷ್ಟೇ ಇದೆ. ಆದ್ರೆ ಇದೇ ಲಾಸ್ಟ್ ಇಯರ್ ನೀವು ಅವ್ರಿಗೆ ತೀರಿಸ್ಬೇಕಾಗಿರೋದು. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ, ಕೈಯಲ್ಲಿ ಇರೋವಂಥದ್ದು 6,000 ಕೊಡ್ತೀರಾ.
ರಿಮೈನಿಂಗು 34,000 ಇಂದ 6,000 ಹೋದ್ರೆ ರಿಮೈನಿಂಗ್ 28,000 ಈ ರಿಕವರಿಗೆ ಆಗ್ತೀರಾ. ಏನಕ್ಕೆ ಈ ರಿಕವರಿಗೆ ಆಗ್ತೀರಾ ಅಂತಂದ್ರೆ ಇದೇ ಲಾಸ್ಟ್ ಇಯರ್ ರಿಕವರಿ ಮಾಡ್ಲಿಕ್ಕೆ, ಇದೇ ಲಾಸ್ಟ್ ಇಯರ್ ಅಂತ ಅಂದ್ಬಿಟ್ಟು ಈ ರಿಕವರಿ ಕಾಲಮ್ಗೆ ಐ ಮೀನ್ ಆಗ್ತೀರಾ. ಸೊ ಇಷ್ಟೇ ನಾವು ಮಾಡಬೇಕಾಗಿರೋಂಥದ್ದು ಸ್ಟೂಡೆಂಟ್ಸ್. ಇದಾದ್ಮೇಲೆ ಲಾಸ್ಟ್ ಕಾಲಮ್ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಅಂತಂದ್ರೆ ಹೇಗೆ ಮಾಡೋದು ಅಂದ್ರೆ ಶಾರ್ಟ್ ವರ್ಕಿಂಗ್ ಇರೋ ತನಕ ಮಿನಿಮಮ್ ರೆಂಟ್ ಅಮೌಂಟ್ನ ಬರ್ಕೊಳ್ಳೋಣ. ಸೊ ಎಷ್ಟು? 50,000 ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ 50,000, ಥರ್ಡ್ ಇಯರ್ ಅಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ ಬರಲ್ಲ, ಇಲ್ಲಿಂದ ನಾವು ಚೇಂಜ್ ಮಾಡ್ಕೋಬೇಕು. ಈ 56,000 ಇಂದ ಈ 6,000 ಮೈನಸ್ ಮಾಡಬೇಕಾಗುತ್ತೆ. ಸೊ 56,000 ಮೈನಸ್ 6,000 ದಟ್ ಈಸ್ 50,000 ಲಾಸ್ಟ್ ಇಯರ್ಗೆ. ಸೊ ಮಿನಿಮಮ್ ಲಾಸ್ಟ್ ಇಯರ್ಗೆ ನಾವು ರಾಯಲ್ಟಿ ಅಮೌಂಟ್ನ ತಗೋಬೇಕು. ಇಲ್ಲಿ ರಿಕವರಿ ಯಾವುದೇ ರೀತಿ ರಿಕವರಿ ಇಲ್ಲ. ಸೊ ಡೈರೆಕ್ಟ್ ಆಗಿ 64,000. ಸೊ ಇಷ್ಟು ನಾವು ಮಾಡಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೀವು ಕಾಲಮ್ನ ಡ್ರಾಫ್ಟ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಸೊ ನಮಗೆ ಬೇಕಾಗಿರೋಂಥ ಅಮೌಂಟ್, ನೀವು ಇಲ್ಲಿ ಸಾಲ ಮಾಡ್ಕೊಂಡಿರೋದು ಶಾರ್ಟ್ ವರ್ಕಿಂಗ್ ಆಗಿರೋಂಥದ್ದು 34,000 ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು. ಆದರೆ ನಿಮ್ಮ ಕೈಯಲ್ಲಿ ದುಡ್ಡಿರೋದು 6,000 ಮಾತ್ರ. ಇದೇ ಲಾಸ್ಟ್ ಇಯರು. ಸೊ 34,000 ಅಲ್ಲಿ 6,000 ಮಾತ್ರ ರಿಕವರಿ ಮಾಡ್ತೀರಾ. ಇನ್ ರಿಮೈನಿಂಗ್ 28,000ನ ಈ ರಿಕವರಿ ಕಾಲಮ್ಗೆ ಹಾಕ್ತೀರಾ. ಸೊ ಇಷ್ಟು ನಾವು ಮಾಡಬೇಕಾಗಿರುವಂಥದ್ದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.